ವಿಚಾರ ಸಾಗರದಲ್ಲಿ ಈ ಗ್ರಂಥದಲ್ಲಿನೂ ಕೂಡ ನಾವು ಬರ್ಕೊಂಡು ಬಂದಿದ್ದೆವು ಅಂತ ಹೇಳಿದರು. ಏನು ಅನ್ಯತಾ ಖ್ಯಾತಿ ಅಲ್ಲಿ ಯಾಕೆ ಹೆಂಗೆ ಬರ್ಕೊಂಡು ಬಂದಿರಿ ಅಂತ ಕೇಳಿದರೆ, ಅಧಿಷ್ಠಾನದೊಡನೆ ಆರೋಪ್ಯದ ಸಂಬಂಧ ಇರೋದು ಅಲ್ಲಿ ಅನ್ಯತಾ ಖ್ಯಾತಿನೇ ಇರುತ್ತದೆ. ಅಧಿಷ್ಠಾನದೊಡನೆ ಅಂದರೆ ಏನು ಅಲ್ಲಿ ದೃಷ್ಟಾಂತ, ಹೂವಿನ ಮ್ಯಾಲ ಇಡಲ್ಪಟ್ಟಂಥ ಸ್ಫಟಿಕದಲ್ಲಿ ಕೆಂಪತ್ವದ ಪ್ರತ್ಯಕ್ಷ ಬ್ರಹ್ಮ ಆಗುತ್ತದೆ. ಆ ಕೆಂಪದೊಡನೆ ಸಂಯುಕ್ತ ಸಮೂಹ ಸಂಬಂಧನೂ ಅದ, ಆದ್ರಿಂದ ಅನ್ಯತಾ ಖ್ಯಾತಿ ಅಂತ ಹೇಳ್ತಾವೆ. ಎರಡೂ ನೇತ್ರ ಸಂಬಂಧದ. ಅದಕ್ಕೆ ಎಲ್ಲಿ ಅಧಿಷ್ಠಾನ ಆರೋಪ್ಯದೊಡನೆ ನೇತ್ರದ ಸಂಬಂಧ ಇರುವುದು ಅಂಥ ಸ್ಥಳದಲ್ಲಿ ನಾವು ಅನ್ಯತಾ ಖ್ಯಾತಿ ಬರ್ಕೊಂಡು ಬಂದಿದ್ದೆವು. ಈ ಅಭಿಪ್ರಾಯ ಎಲ್ಲಿ ಅಧಿಷ್ಠಾನ ಆರೋಪ್ಯದೊಡನೆ ನೇತ್ರ ಸಂಬಂಧ ಇರುವುದು ಅಂಥ ಸ್ಥಳದಲ್ಲಿ ನಾವು ಅನ್ಯತಾ ಖ್ಯಾತಿ ಹೇಳಿದೆವು. ಅವ್ರ ಗ್ರಂಥಾಂತರ ಅಂದರೆ ಆ ನ್ಯಾಯವೈಶೇಷಿಕ ರೀತಿಯಿಂದ ಬರ್ಕೊಂಡು ಬಂದಿದ್ದೆವು. अधिष्ठान से आरोप का संबंध हुए ता अन्यथा ख्याति आग्रह हुए तो अहंकार में चेतन का ताजात मान्यता प्रतीत हुए है, यह करने में कोई बाधक नहीं. इस ರೀತಿ से ಅಂದ್ರೆ ಒಂದು ವೇಳೆ ನೀವು ಅಧಿಷ್ಠಾನದೊಡನೆ ಆರೋಪ್ಯದ ಸಂಬಂಧ ಹೇಳಿದರೆ ಅನ್ಯತಾ ಖ್ಯಾತಿ ಕಾಯಿ ನೀವು ಅನ್ಯತಾ ಖ್ಯಾತಿ ಶೂನ್ಯಕ್ಕೆ ಹೇಳಿಲ್ಲ ಅಂದಮೇಲೆ ಅನ್ಯತಾ ಖ್ಯಾತಿ ನಿಮ್ಗೆ ಆಗ್ರಹ ಐತಲ್ಲ. ಹಂಗೆ ಅಹಂಕಾರದಲ್ಲಿನೂ ಕೂಡ ಚೇತನದ ತಾಜಾತ್ಮ ಅನ್ಯತಾ ಖ್ಯಾತಿಯಿಂದ ತೋರ್ತದ. ಹಿಂಗೆ ಹೇಳಿದ್ರೆ ಹಿಂಗೆ ಹೇಳಿದ್ರೆ ಅವ್ನು ಬಾಧಕ್ಕಿಲ್ಲಲ್ಲ ಅವ ಆತ ನಾವು. इस रीति से जहाँ ಅಂದ್ರೆ जगत में पारमार्थिक पदार्थ का अभाव हुआ, सत्यत्वದ अभाव आಯಿತು. ಅಲ್ಲಿ ಮ್ಯಾಲ ಗೊತ್ತೈತೆ ನಿಮ್ಗೆ. ಹಿಂಗೆ ಹೇಳಿದ್ರು ಕೂಡ ಆಗ್ರಹ ಇತ್ತಪ್ಪ ಅಂದ್ರೆ ನೀವು ಆ ಯಾವ ಅಹಂಕಾರದಲ್ಲಿನೂ ಕೂಡ ಚೇತನದ ತಾಜಾತ್ಮ ತೋರ್ತೈತಿ ಅಂತ ಹಿಂಗೆ ಹೇಳಿದ್ರೆ ಏನಾಗ್ತದ ನಿಮ್ಗೆ? ಬಾಧಕ್ಕಿಲ್ಲಲ್ಲ. ಈ ರೀತಿಯಿಂದ ಎಲ್ಲಿ ಅಂದರೆ ಜಗತ್ತಿನಲ್ಲಿ ಅಹಂಕಾರದಲ್ಲಿ ಪಾರಮಾರ್ಥಿಕ ಪದಾರ್ಥ ಅಭಾವ ಹೋಯ ಅಂದರೆ ಸತ್ಯತ್ವದು ಜಗತ್ತಿನಲ್ಲಿ ಅಲ್ಲ, ಜಗತ್ತಿನ ಉದಾಹರಣೆ ಬೇರೆ, ಅಹಂಕಾರ ಬೇರೆ. ಅಹಂಕಾರ ಇಲ್ಲಿ ಬೆಷ್ಟಿದ್ದಂತ ಜಗತ್ತ ಸಮಷ್ಟಿದಿಂದ ಎರಡು. ಜಗತ್ತಂದ್ರೆ ಜಗತ್ತಿನಲ್ಲಿ ಸತ್ಯತ್ವ ಸದ್ರೂಪ ಸಂಬಂಧ ಜಾಸ್ತಿ, ಅಹಂಕಾರದಲ್ಲಿ ಚಿದ್ರೂಪ ಸಂಬಂಧ ಜಾಸ್ತಿ. ಅದಕ್ಕೆ ಎರಡು, ಸದ್ರೂಪ ಚಿದ್ರೂಪ ಎರಡು. ಅಹಂಕಾರದಲ್ಲಿ ಚಿದ್ರೂಪ ಸಂಬಂಧ ಜಾಸ್ತಿ, ಜಗತ್ತಿನಲ್ಲಿ ಸದ್ರೂಪ ಸಂಬಂಧ ಜಾಸ್ತಿ. तीसकी अंधा सद्रूप चिद्रूप की जहाँ प्रतीति होवे जगत में अहंकार में, जगत सत्य ಇಲ್ಲ, जगत सत्य ಇಲ್ಲ. पण सद्रूप संबंध आದಾಗ जगत सत्य ತೋರ್ಲಕತ್ತದ. जगत ಹೆಂಗೆ ಕೂಟಸ್ಥನ ಸಂಬಂಧ ಜಾಸ ಈ ಜೀವನಲ್ಲಿ ತೋರ್ತದ. ಜೀವ ಮಿಥ್ಯಾ ತೋರಲಾಗೇನು, ಯಾಕೆ ಅವನು ಸತ್ಯತ್ವ ಸಂಬಂಧ ಆಗ್ಯದಲ್ಲಿ ಜೀವನಾಗ. ಅದಕ್ಕೆ ಹಂಗೆ ಜಗತ್ತಿನಲ್ಲಿ ಸದ್ರೂಪ ಸಂಬಂಧ ಅಧ್ಯಾಸ ಆಗಿರೋದ್ರಿಂದ ಈ ಜಗತ್ತು ಮಿಥ್ಯ ಐತಿ, ಅದು ಮಿಥ್ಯ ತೋರುವುದು. ಬುದ್ಧಿಯಲ್ಲಿ ತಿಳಿಯುವ ಧರ್ಮ ಇಲ್ಲ, ಬುದ್ಧಿಯಲ್ಲಿ ತಿಳಿಯುವ ಧರ್ಮ ಇಲ್ಲ. ತಿಳಿಯ ಧರ್ಮ ಚೇತಂದೆ, ಪರಂತು ಬುದ್ಧಿ ನಾ ತಿಳಿತೀನಂತದ್ದು. ತಿಳಿಯ ಧರ್ಮ ಅದರಲ್ಲಿ ಇಲ್ಲ. ಚಿದ್ರೂಪ ಸಂಬಂಧ ಅಭ್ಯಾಸ ಬುದ್ಧಿಯಲ್ಲಿ ಆಗಿರೋದ್ರಿಂದ ನಾ ತಿಳಿತೀನು ಅಂತ ಹಿಂಗೆ ಆಗ್ಯದ ಪ್ರತೀತ್ ಹೋವೇ. ता पारमार्थिक पदार्थ का तो व्यावहारिक पदार्थ में अनिर्वचनीय संबंध उपजे है. ಅಲ್ಲಿ ಪಾರಮಾರ್ಥಿಕ ಪದಾರ್ಥದಂದ್ರೆ ಸದ್ರೂಪದು ಚಿದ್ರೂಪದು, ವ್ಯಾವಹಾರಿಕ ಪದಾರ್ಥಗಳು ಜಗತ್ತ ಅಹಂಕಾರದಲ್ಲಿ ಅನಿರ್ವಚನೀಯ ಸಂಬಂಧ ಹುಟ್ಟುತ್ತದೆ. पारमार्थिक पदार्थ का अंदर सद्रूप चिद्रूपदु, तो पारमार्थिक पदार्थ का
पारमार्थिक पदार्थ अंदरने सद्रूपदु चिद्रूपदु। तो व्यावहारिक पदार्थ में जगत में अहंकार में अनिर्वचनीय संबंध उपजे है। आ सद्रूप चिद्रूಪದು ಜಗತ್ತಿನಲ್ಲಿ ಅಹಂಕಾರದಲ್ಲಿ ಅನಿರ್ವಚನೀಯ ಸಂಬಂಧ ಹುಟ್ಟುತ್ತದೆ। ताका अनिर्वचनीय ज्ञान उपजे, संबंध उपजे है और ताका ज्ञान भी उपजे है। ಈಗ ಇದು ಒಂದು ಮುಯ್ತಿಲಿ ಕೌನ್ಸ್ ಮಾಡ್ರಿ, ಇನ್ನು ಉಲ್ಟಾ ಹೇಳ್ತಾರೆ ಈಗ, ಅದ್ರ ಉಲ್ಟಾ व्यावहारिक पदार्थ का, व्यावहारिक पदार्थ अंदर जगत का अहंकार का अबाहुय ಅಂದ್ರೆ ಮ್ಯಾಲ ಏನು ಹೇಳಿದಂಗಾಯ್ತು, ಸಂಬಂಧ ಅಧ್ಯಾಸಗಳಂತೆ ಆಯಿತು। अबाहुय जहाँ प्रतीति होवे, हाँ ಹಿಂದೆ ಹೇಳಲ್ಲ ಮತ್ತೆ ಅದಕ್ಕೆ ಹೋಗು ಜಗತ್ತಿಂದು ಅಹಂಕಾರದು ಇಲ್ಲ ಸದ್ರೂಪ ಬರಿಬಾರ್ದು। ವ್ಯಾವಹಾರಿಕ ಪದಾರ್ಥ ಅಂದ್ರೆ ಜಗತ್ತ ಮತ್ತು ಅಹಂಕಾರ, ಪಾರಮಾರ್ಥಿಕ ಅಂದ್ರೆ ಸದ್ರೂಪ ಚಿದ್ರೂಪ। ಈ ಉಲ್ಟಾ ಹೇಳ್ತಾರೆ। व्यावहारिक पदार्थ का अभाव हुआ, ಅಲ್ಲಿ ಪಾರಮಾರ್ಥಿಕ ಪದಾರ್ಥ का अभाव हुआ ಅಂದರು ಮೊದಲ। ಹಾ, ಎಲ್ಲಿ ತೋರುವುದು ಆ ಪಾರಮಾರ್ಥಿಕ ಪದಾರ್ಥಗಳದು ಈ ವ್ಯಾವಹಾರಿಕ ಪದಾರ್ಥಗಳಲ್ಲಿ ಅನಿರ್ವಚನೀಯ ಸಂಬಂಧ ಹುಟ್ಟುತ್ತದೆ ಅಂದ್ರೆ ಸಂಬಂಧ ಹೇಳ ಅಧ್ಯಾಸ। ಈಗ ವ್ಯಾವಹಾರಿಕ ಪದಾರ್ಥದ ಅಭಾವ ಆದಾಗ ಈಗ ಜಹ ಪ್ರತೀತಿ ಹೋವೆ ಎಲ್ಲಿ ತೋರ್ತದ, ಆತ್ಮನಲ್ಲಿ ತೋರುತ್ತದೆ। कहाँ तो अनिर्वचनीय संबंधी उपजे है, अनिर्वचनीय संबंधी उपजे ಅಂದ್ರೆ स्वरूपाध्यास और संबंधी का अनिर्वचनीय ज्ञान उपजे है, ज्ञान अध्यास। कहूँ संबंध मात्र, संबंಧ ಮಾತ್ರ ಅಂದ್ರೆ ಆತ್ಮಂದು ಹೇಳುವ ಕಾಲದಲ್ಲಿ ಆ ಇದು ಆತ್ಮಂದ್ರೆ ಇದಮತಾದ ಸಂಬಂಧ, ಕೇವಲ ಇದಮತಾದ ಸಂಬಂಧ ಹೇಳುವಾಗ ಸಂಬಂಧಕ, ಅಲ್ಲಿ ಸಂಬಂಧ ಐತಲ್ಲ ಸಂಬಂಧಕ ಅನ್ಬೇಕು। कहूँ ಸಂಬಂಧ ಮಾತ್ರ ಅದಲ್ಲ, ಸಂಬಂಧ ಮಾತ್ರ ಹಾ ಅದಲ್ಲ ಅಂದ್ರೆ ಈಗ ಆತ್ಮಂದು ಇದಮತ ಸಂಬಂಧ ಅಷ್ಟೇ ಹೇಳ್ತೇವೆ। ಚೇತ್ ಆತ್ಮನ ಆತ್ಮಂದ್ರೆ ಇದಮದ ಸಂಬಂಧ ಅಧ್ಯಾಸ। ಹಾ ಇಪ್ಪ ಸಂಬಂಧಿ ಐತಲ್ಲಿ ಮುಂದೆ, ಹಾ ಅದು ಸಂಬಂಧಕ ಮೇಲೆ ಸಂಬಂಧ ಮಾತ್ರ ಹೇಳ್ಬೇಕಿದ್ದೇವೆ ನಾವು। ಇದಮತಾಕ ಸಂಬಂಧ ಮಾತ್ರ, ಸಂಬಂಧಕ ಸಂಬಂಧ ಮಾತ್ರ ಅವ್ರ ಇದಮತಾಕ ಆತ್ಮಂದು ಹೇಳುವಾಗ ಕೆಲವೆಡೆಯಲ್ಲಿ ಆತ್ಮಂದು ಆತ್ಮಂದು ಅಧ್ಯಾಸ ಹೇಳಲ್ಲ ನಾವು, ಆತ್ಮನ ಸಂಬಂಧ ಮಾತ್ರ ಹೇಳ್ತೇವೆ। ಆತ್ಮದ ಅಧ್ಯಾಸ ಹೇಳಲ್ಲ ನಾವು, ಒಂದು ಸಂಬಂಧ ಮಾತ್ರ ಹೇಳ್ತೇವೆ ಒಂದು। ಅಥವಾ ಆ ಆತ್ಮಂದು ಇನ್ನೊಂದು ಇದಮತ ಎರಡು ಹೇಳಿದ್ರು ನೋಡ್ರಿ ಇಲ್ಲಿ, ಅವ್ರ ಕೌಮು ಅದಲ್ಲ ಸಂಬಂಧ ಮಾತ್ರ ಅದಲ್ಲ। ನಗಾಯ್ತು ಇಲ್ಲಿ ಎರಡು ಹೇಳ್ದಂತೆ ಐತ ಅಂತ ನಿಮ್ಗೆ ಹೇಳ್ತಾರೆ। ಕೌಮು ಸಂಬಂಧ ಮಾತ್ರ ಅಂದ್ಕೊಳ್ಳಿ ಆತ್ಮಂದು ಹೇಳುವಾಗ, ಮತ್ತು ಮುಂದೆ ಅಲ್ಲಿ ಅವು ಅದಲ್ಲ, ಅವು ಅವ್ರಂದ್ರೆ ಬೇರೆ, ಅವು ಅಟ್ಟೆ ಬೇಕು। ಇದಮತಾಕ ಅಂತ ಬರ್ಕೋರಿ ಇಲ್ಲಿ, ಅವು ಮುಂದೆ ಇದಮತಾಕ, ಅವು ಮುಂದೆ ರ ತೆಗಿಬೇಕು। ಅವ್ರಂದ್ರೆ ಅಣ್ಣಿ, ಅವು ಅಂದ್ರೆ ಮತ್ತು ಇದಮತಾಕ ಬರೆದ್ರೆ ಈ ಕಡೆ ಸಂಬಂಧಿ ಅದಲ್ಲ, ಸಂಬಂಧ ಹೇಳ್ಬೇಕಿದ್ದೇವೆ ನಾವು ಬರೀ ಇದಮತಾಕ ಸಂಬಂಧಿ ಅಲ್ಲ, ಸಂಬಂಧ ದಿ ತೆಗೆದು ಒಂದು ಕಾನ ತೆಗಿಬೇಕು, ಸಂಬಂಧಕ ಮಾಡ್ಬೇಕು ನೋಡ್ರಿ, ದಿ ತೆಗಿಬೇಕು। ದಿ ಅಂದ್ರೆ संबंध का अनुभव दुरुस्त संबंध का अनिर्वचनीय ज्ञान उपचय है। हाँ हाँ
ಕೆಲವೆಡೆಯಲ್ಲಿ ನಾವು ಬರೀ ಆತ್ಮನ ಸಂಬಂಧ ಮಾತ್ರ ಅಧ್ಯಾಸ ಹೇಳಿದೆವು. ಕೆಲವೆಡೆಯಲ್ಲಿ ಆತ್ಮದು ಇದಮತ ಬೆಳೆಯಲ್ಲಿ ಇದಮತ ಸಂಬಂಧ ಇಟ್ಟೇ ಹೇಳ್ತೇವೆ. ಇದಮನ ಸಂಬಂಧ ಅಧ್ಯಾಸ ಹೇಳ್ತೇವೆ. सारे ही स्थल में अधिष्ठान से ಅಧ್ಯಸ್ಥ ಕಿ ವಿಷಮ ಸತ್ತ. ಎಲ್ಲ ಸ್ಥಳದಲ್ಲಿ ಅಧಿಷ್ಠಾನದೊಡನೆ ಅಧ್ಯಸ್ಥದ ವಿಷಮ ಸತ್ತ ಅಂದ್ರೆ ಏನು? ಅನಿರ್ವಚನೀಯ ಸತ್ತಾ ಹೇ. ಅನಿರ್ವಚನೀಯ ಅಂದ್ರೆ ಪ್ರಾತಿಭಾಷिक सत्ता है. जहाँ आत्मा का अनात्मा में ಅಧಿಷ್ಠಾನದಲ್ಲಿದೊಡನೆ ಅಧ್ಯಸ್ಥದ ವಿಷಮ ಸತ್ತ ಅಂದ್ರೆ ಅನಿರ್ವಚನೀಯ ಸತ್ತ ಅಂದ್ರೆ ಪ್ರಾತಿಭಾಷಿಕ ಸತ್ತ ಒಂದು. ಇನ್ನು ಎಲ್ಲಿ ಆತ್ಮಕ ಅನಾತ್ಮಮೆ, ಆತ್ಮಂದು ಅನಾತ್ಮದಲ್ಲಿ ಅಧ್ಯಾಸ. ಯಾವ ಅಧ್ಯಾಸ? ಸಂಸರ್ಗ ಅಧ್ಯಾಸ, ಸಂಬಂಧ ಅಧ್ಯಾಸ ಹೋವೆ ಆಗುವುದು. ತಹಾವಿ ಅಲ್ಲಾದರೂ ಕೂಡ, ಅಲ್ಲಾದರೂ ಆತ್ಮಂದು ಅನಾತ್ಮದಲ್ಲಿ ಆತ್ಮಂದು ಅನಾತ್ಮದಲ್ಲಿ ಎಲ್ಲಿ ಸಂಬಂಧ ಅಧ್ಯಾಸ ಇರುವುದೋ ಅಲ್ಲಿ ಆದರೂ ಕೂಡ ಆ ಅಧಿಷ್ಠಾನ ಆತ್ಮ ವ್ಯಾವಹಾರಿಕ ಬರೋಬರ. ಅಧಿಷ್ಠಾನ ಅನಾತ್ಮ ವ್ಯಾವಹಾರಿಕ ಹಾ ಅಲ್ಲಿ ಆತ್ಮಂದ ಅನಾತ್ಮದಲ್ಲಿ ಹೇಳ್ಗತ್ತಿದ್ದೆವು. ಆತ್ಮ ಆರೋಪಿತ ಕಲ್ಪಿತ ಆಯ್ತು ಹೇಳ್ಗತಿ ಹೇಳಿಲ್ಲ ನಿಂದು. ಇಲ್ಲಿಗ ನೀವು ಅಲ್ಲಿ ನಿಮ್ ತಿಳ್ಕೊಳ್ಳೋಸಲೇ ಬರ್ಕೋಬೇಕು. ಬರ್ಕೊಂಡ್ರೆ ನಾನು ಆತ್ಮ ಕಾ ಅನಾತ್ಮ ಮೇ ಅಧ್ಯಾಸ ಹೋವೆ ತಹಾ ಬಿ ಅಂದ್ರೆ ಹೇಳ್ತೀನಿ ನಿಮ್ಗೆ ಏನ್ ಬೇಡ ತಹಾ ಬಿ ಐತಲ್ಲ. ಮುಂದ ಅಧ್ಯಸ್ಥ ರೂಪ ಆತ್ಮ ಪಾರಮಾರ್ಥಿಕ ಸಣ್ಣ ಅಕ್ಷರ ಬಲಿಬೇಕು, ಅಲ್ಲಿ ತನಕ ಬರ್ಕೋಬೇಕು, ವ್ಯಾವಹಾರಿಕ ತಕ್ಕ ನಡಿಬೇಕು. ಅಧ್ಯಸ್ಥ ರೂಪ ಆತ್ಮ ಪಾರಮಾರ್ಥಿಕ ಅವರ ಅಧಿಷ್ಠಾನ ಅನಾತ್ಮ ವ್ಯಾವಹಾರಿಕ ಅವರೊಂದು ಬರಿಬೇಕು. ಮುಂದೈತೀಗ ಅವರಟ್ಟೆ ಮುಂದಿಂದ ಓದ್ಬೇಕು. ಅಧಿಷ್ಠಾನ ಅನಾತ್ಮ ವ್ಯಾವಹಾರಿಕ ಮತ್ತು ಓದ್ತೀನಿ ನೋಡ್ರಿ ಪೈಲ ಹೇಳಿದ್ರು. आत्मा का अनात्मा में अध्यास होवे ಎಲ್ಲಿ ಮ್ಯಾಲ ಓದ್ತೀನಿ ನೋಡ್ರಿ. ಆತ್ಮ ಕಾ ಅನಾತ್ಮ ಮೇ ಅಧ್ಯಾಸ ಹೋವೆ ಅಂದ್ರೆ ಆತ್ಮಂದು ಅನಾತ್ಮದಲ್ಲಿ ಅಧ್ಯಾಸ ಆಗುವುದು ಅಂದ್ರೆ ಸಂಬಂಧ ಅಧ್ಯಾಸ ಆಗುವುದು. ತಹಾಬಿ ಅಲ್ಲಿ ಆದರೂ ಕೂಡ ಅಧ್ಯಸ್ಥ ರೂಪ ನೋಡ್ಬರ್ದು ನೀವು. ಅಧ್ಯಸ್ಥ ರೂಪ ಆತ್ಮ ಪಾರಮಾರ್ಥಿಕ ಅವರ ಅಧಿಷ್ಠಾನ ಅನಾತ್ಮ ವ್ಯಾವಹಾರಿಕ ರೀತಿಗ ಹಾ ಹೇ ಅಂದ್ರೆ ವಿಷಮ ಸತ್ತ ಇಲ್ಲಿ ಆದ್ರೂ ಕೂತು ಅಂತ ಹೇಳೋದು ಅವ್ರಿಗೆ. ಅದು ಅಧ್ಯಸ್ಥ ಪಾರಮಾರ್ಥಿಕ ಆಯ್ತು, ಅಧಿಷ್ಠಾನ ವ್ಯಾವಹಾರಿಕ ಆಯ್ತು, ಮತ್ತು ವಿಷಮ ಸತ್ತ ಆಯ್ತಲ್ಲ. ಹಾ ಅವರ ಆತ್ಮ ಅಧ್ಯಸ್ಥನೇ. ಹಾ ಹಿಂಗ್ ಓದ್ಬೇಕು. ಆತ್ಮ ಅಧ್ಯಸ್ಥ ನಹಿ, ಆತ್ಮ ಅಧ್ಯಸ್ಥ ನಹಿ ಅಂದ್ರೆ ತಿಳಿತಾರೆ. ಕಿಂತು ಆತ್ಮ ಅಧ್ಯಸ್ಥ ನಹಿ, ಆತ್ಮ ಅಧ್ಯಸ್ಥ ಇಲ್ಲ. ಮತ್ತೇನು? ಆತ್ಮ ಕಾ ಸಂಬಂಧ ಮಾತ್ರ, ಆತ್ಮ ಕಾ ಮಾತ್ರ ಅನಾತ್ಮ ಮೇ ಅಧ್ಯಸ್ಥ ಹೈ, ಯಾತೆ ಅನಿರ್ವಚನೀಯ ಹೈ. ಆದ್ರಿಂದ ಅನಿರ್ವಚನೀಯ ಐತಿ, ಆದ್ರಿಂದ ಅನಿರ್ವಚನೀಯ ಐತಿ. ಈಗ ಇದ್ರ ಮ್ಯಾಲ ಕೇವಲ ಆತ್ಮಂದು ಸಂಬಂಧ ಮಾತ್ರ ಅಧ್ಯಾಸ ಅಂತ ಪೂರ್ವ. ಈಗ ಕೇವಲ ಸಂಬಂಧ ಅಧ್ಯಾಸ, ಕೇವಲ ಸಂಬಂಧ ಅಧ್ಯಾಸ ಒಳಗ ಸಂಬಂಧನೂ ವ್ಯಾವಹಾರಿಕ, ಅನಾತ್ಮನೂ ವ್ಯಾವಹಾರಿಕ ಇತ್ತು. ಪೂರ್ವ ಪ್ರಥಮ ಅಧ್ಯಾಸ ಯಾವುದು? ಸಂಬಂಧ ಅಧ್ಯಾಸ, ಕೇವಲ ಸಂಬಂಧ ಅಧ್ಯಾಸ ಪ್ರಥಮ. ಎರಡನೇದು ಯಾವುದು? ಹಾ ಈಗ ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ ಬ್ರಹ್ಮ ವಿದ್ಯಾ ಭರಣ ಕಾರ
ಬ್ರಹ್ಮವಿದ್ಯಾ ವರ್ಣಕಾರರು ಸಂಬಂಧ ಅಧ್ಯಾಸ ಒಪ್ಪಿಲ್ಲ. ಕೇವಲ ಸಂಬಂಧ ಅಧ್ಯಾಸ ಪ್ರಥಮ್ಯನು ಯಾರು ಒಪ್ಪಿರೋದು? ಕೇವಲ ಸಂಬಂಧ ಅಧ್ಯಾಸ ಇವರು ವಾಚಸ್ಪತಿ. ಹಾಂ, ಒಪ್ಪೇನ. ಇವ್ರು ಅದ್ರ ಮೇಲೆ ಏನು ಅಪತ್ತಿ ಮಾಡಿದ್ರು ಕಿ ನೀವು ಆತ್ಮಂದ ಅಧ್ಯಾಸರ ಹೇಳಕ್ ಬರಲ್ಲ, ಆರೋಪಿತ ಕಲ್ಪಿತ. पण ಅವ್ರ ವ್ಯವಸ್ಥೆ ಹಚ್ಚಿದ್ರ ಮ್ಯಾಲ ಅಧ್ಯಸ್ಥ ಆತ್ಮ ಪಾರಮಾರ್ಥಿಕ ಐ, ಅಧಿಷ್ಠಾನಾತ್ಮ ವ್ಯಾವಹಾರಿಕ ಐ, ಈ ಮ್ಯಾಲ ಹೇಳಿದ್ರಲ್ಲಿ. ಎಲ್ಲಿ ಎಲ್ಲ ಸ್ಥಳದಲ್ಲಿ ಅಧಿಷ್ಠಾನದೊಡನೆ ಅಧ್ಯಸ್ಥದ ವಿಷಮ ಸತ್ತ ಅನಿರ್ವಚನೀಯ ಪ್ರಾತಿಭಾಷಿಕ ಆಯ್ತು. ಇನ್ನು ಆತ್ಮದ ಅನಾತ್ಮದಲ್ಲಿ ಸಂಬಂಧ ಅಧ್ಯಾಸ ಅಲ್ಲಿ ಆದರೂ ಕೂಡ ಅಧ್ಯಸ್ಥ ಆತ್ಮ ಪಾರಮಾರ್ಥಿಕ, ಅಧಿಷ್ಠಾನಾತ್ಮ ವ್ಯಾವಹಾರಿಕ ಆಯ್ತು. ಆತ್ಮ ಅಧ್ಯಸ್ಥ ಇಲ್ಲ, ಆದ್ರೂ ಆತ್ಮ ಸಂಬಂಧ ಅನಾತ್ಮದಲ್ಲಿ ಅಧ್ಯಸ್ಥ ಐತಿ, ಅದಕ್ಕೆ ಅನಿರ್ವಚನೀಯ ಅಂತ ಹಿಂಗ ಮ್ಯಾಲ ಪ್ರಥಮ ಸಂಬಂಧ ಅಧ್ಯಾಸ ಹೇಳಬೇಕಾದ ವಾಚಸ್ಪತಿ ಹೇಳಿದ್ರು ಅವರು. ಈ ಬ್ರಹ್ಮವಿದ್ಯಾ ವರ್ಣಕಾರಿ ಅನಂತರ ನೀವು ಆತ್ಮದ ಅಧ್ಯಾಸ ಇಲ್ಲ, ಆತ್ಮದು ಸಂಬಂಧ ಅಧ್ಯಾಸ ಹೇಳಿದ್ರಿ. ಅಂದ್ಮೇಲೆ ಸಂಬಂಧನೂ ವ್ಯಾವಹಾರಿಕ ಆಯ್ತು. ಸಂಬಂಧ ವ್ಯಾವಹಾರಿಕೆ ಅದು ಅನಾತ್ಮ ಅಂತೂ ವ್ಯಾವಹಾರಿಕ ಅದಾವನೇ. ಮತ್ತು ವ್ಯಾವಹಾರಿಕ ಎರಡು ವಿಷಮ ಸತ್ತ ಎಲ್ಲಿ ಐತಿ? ವಿಷಮ ಸತ್ತ ಲಕ್ಷಣ ನಿಮ್ಗೆ ಕುಂಡ್ರಲಿಲ್ಲ. ವಿಷಮ ಸತ್ತ ಕೂತೇನು? ಅವರೇನು ಆತ್ಮ ಅಧ್ಯಸ್ಥ ರೂಪ ಆತ್ಮ ಪಾರಮಾರ್ಥಿಕ ಸತ್ತ, ಅಧಿಷ್ಠಾನ ಅನಾತ್ಮ ವ್ಯಾವಹಾರಿಕ ಸತ್ತ. ಹಿಂಗ ಮ್ಯಾಲೆ ಹೇಳಿದ್ರಿ. ಈಗ ಮೇಲೆ ಈಗ ಅದಕ್ಕೆ ಇವರು ನೀವು ಬರೀ ಸಂಬಂಧ ಅಧ್ಯಾಸ ಕಾಲದಾಗ ನಿಮ್ಮ ಸಂಬಂಧ ವ್ಯಾವಹಾರಿಕ, ಅನಾತ್ಮ ವ್ಯಾವಹಾರಿಕ, ಅಧಿಷ್ಠಾನ ವಿಷಮ ಸತ್ತ ಅವಸ ಅಧ್ಯಾಸಿ ಲಕ್ಷಣ ಸಂಭವಿಸುವುದೇ ಇಲ್ಲ. ಅದಕ್ಕೆ ಬ್ರಹ್ಮವಿದ್ಯಾ ವರ್ಣಕಾರರು ನಾವು ಹೇಳುವ ರೀತಿಯಿಂದ ಅಧ್ಯಾಸದ ಲಕ್ಷಣನೂ ಕೊಂಡಿರ್ತದೆ, ಮತ್ತು ಮ್ಯಾಲ ಒಂದು ಅಧ್ಯಾಸ ಬಿಡೋದ್ರಿಂದ ಲಾಭವೂ ಆಯಿತು, ಮತ್ತೇನು ಅಡಚಣನೂ ಬರಲಿಲ್ಲ. ನಾ ಹೇಳ್ದಂಗೆ ಹೇಳಿದರೆ ಇಲ್ಲಿ ಅಡಚಣನೂ ಬರಲ್ಲ, ಮತ್ತು ಶೂನ್ಯವಾದನೂ ಬರಲ್ಲ. ಅದು ಹೆಂಗ ಬರಲ್ಲ ಅದು ನಿಮಗೆ ತಿಳ್ತೀನಿ. ಯಾರು ಸಂಬಂಧಿ ಅಧ್ಯಾಸಗಳವರು ಬ್ರಹ್ಮವಿದ್ಯಾ ವರ್ಣಕಾರರು ಅದಕ್ಕೀಗ ತಾವು ತಮ್ಮ ಮತ ಹೇಳ್ತಾರೆ. ಸಮಾಧಾನ ಮುಂದೆ ಕೊಟ್ಟರು. ಅವರ ಪೂರ್ವ ಏಕಯ ಹಿಂದಿನ ಪೇಜ್ ಮೇಲೆ ಹೇಳಿದರು. ಏನು ಹೇಳ್ಯಾರ? ಅನಾತ್ಮ ಮೇ ಆತ್ಮ ಅಧ್ಯಾಸವೇ, ಅನಾತ್ಮದಲ್ಲಿ ಆತ್ಮದ ಅಧ್ಯಾಸೆಯಲ್ಲಿ ಆಗುವುದೋ ಅಲ್ಲಿ ಅಧ್ಯಸ್ಥ की परमार्थ सत्ता होने ते विषम सत्ता है. ಅಧ್ಯಸ್ಥದು ಪರಮಾರ್ಥ ಸತ್ತ ಇರೋದ್ರಿಂದ ವಿಷಮ ಸತ್ತ ಆಯಿತು. विषम सत्ता आयतु. और ब्रह्म विद्या भरण में उक्त स्थल में अध्यस्थ की परमार्थ सत्ता ही कही है. परमार्थ सत्ता ही ಹೇಳಿದ್ದಾರೆ. ಅದರ ತಾತ್ಪರ್ಯ ಹೇಳ್ತೀನಿ. ಮತ್ತು ನೀವು ಕೂಡ ಈಗ ಕೇವಲ ಸಂಬಂಧ ಅಧ್ಯಾಸ ಅಂದ್ರೆ ಸಂಬಂಧ ವ್ಯಾವಹಾರಿಕ ಅಂತ ಹೇಳಿದ್ರಿ. ಆತ್ಮ ಅಧ್ಯಾಸ ಅಂದ ಮೇಲೆ ಆರೋಪಿತ ಕಲ್ಪಿತ ಹೇಳಿದ್ರಿ. ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ ಹೇಳಿದಾಗ ಸಂಬಂಧ ಹೇಳದೆ ಅಧ್ಯಾಸ ಆಗ್ತದೆ. ಇಬ್ಬರದು ಸಂಬಂಧ ಮೊದಲು ಹೇಳಬೇಕು. ಇಬ್ಬರದು ಯಾನರಿ ಅದ, ಪತಿ ಪತ್ನಿ ಅದ, ಅಣ್ಣ ತಂಗಿ, ಯಾನರ ಸಂಬಂಧ ಹೇಳ ನಂತರ ಮುಂದಿಂದ ಹೇಳ್ಬೇಕಲ್ಲ. ಹಂಗೆ ಆತ್ಮ ಅನಾತ್ಮದು ಮೊದಲು ಆತ್ಮ ತನುವಿಗೆ ಆತ್ಮನಿಗೆ ಎಂದೆಂದು ಸಂಬಂಧ ಇಲ್ಲ. ಕೇಳ ಮೈತ್ರಿ ಬೆಳಕು ಕತ್ತಿಲ್ಲ, ಇವರಿಬ್ಬರಿಗೆ ಯಾವ ಸಂಬಂಧ ಇಲ್ಲ. ಜಡದ ಚೇತನದ ಪರಂತು ಈಗ ಅಧ್ಯಾಸ ಆಗ್ಯಾದ ತಿಳ್ಕೊರಿ. ಅಧ್ಯಾಸ ಆಗೋದ್ರ ಮೊದಲು ಸಂಬಂಧ ಹೇಳ್ಬೇಕಲ್ಲ ನೀವು. ಮತ್ತು ನೀವಾದರೂ ಸಂಬಂಧ ಸಹಿತ ಸಂಬಂಧಿ
ಮ್ಯಾಲೆ ಸಂಬಂಧ ಹೇಳಿದ್ರೆ ಮತ್ತೆ ಸಹಿ ಹೇಳಕತ್ತೀರಿ. ಸಂಬಂಧ ಹೇಳಲೆ ದೇಹದ ಆತ್ಮಂದು ಸಂಬಂಧ, ಸಂಬಂಧಿ ಆ ದೇಹನು ಅಧ್ಯಾಸ, ಸಂಬಂಧಿ ದೇಹನು ಅಧ್ಯಾಸ ಅಂದ್ರೆ ಸಂಬಂಧ ನೀವು ಹೇಳದಂತೆ ಆಯ್ತಲ್ಲ ಅಂತ ಇವರು ಅಧ್ಯಯನ ಮಾಡಬೇಕು. ಅದಕ್ಕೆ ಅವ್ರ ತರ ನಾ ಅಲ್ಲಿ ಹೇಳಿದ್ರು ಕೂಡ ವ್ಯವಸ್ಥೆ ಹೆಂಗೆ ಹಚ್ತೀನಿ ಹೇಳ್ತೀನಿ ಇದು ನಿಮ್ಗೆ. ಬ್ರಹ್ಮ ವಿದ್ಯಾಭರಣಮೇ ಉಕ್ತ ಅಂದ್ರೆ ನೀವು ಹೇಳೋ ಸ್ಥಳದಲ್ಲಿ, ಅನಾತ್ಮದಲ್ಲಿ ಆತ್ಮಂದು ಅಧ್ಯಾಸ ಹೇಳುವ ಸ್ಥಳದಲ್ಲಿ ಅಧ್ಯಸ್ಥಿಕೆ ಪರಮಾರ್ಥ ಸತ್ತಾಯಿಕೆಯೇ ನಾನು ಕೂಡ ಅಧ್ಯಸ್ತದು ಪರಮಾರ್ಥ ಸತ್ತಾನೇ ಹೇಳಿನು, ಪರಂತು ಅದ್ರ ಹೇಳಿ ನಿಮಗೆ ತಾತ್ಪರ್ಯ ಹೇಳ್ತೀನಿ ಎಲ್ಲಿ ಬರಲ್ಲ. शुद्ध पदार्थ से विशिष्ट पदार्थ भिन्न हुए हैं, शुद्ध पदार्थ से भिन्न हुए हैं. ಈಗ ಈ ಬ್ರಹ್ಮ ವಿದ್ಯಾವರ್ಣಕಾರರು ನಾನು ಮೇಲೆಳಲ್ಪಟ್ಟಂಥ ಸ್ಥಳದಲ್ಲಿ ಅಂದರೆ ಆತ್ಮಂದು ಅನಾತ್ಮದಲ್ಲಿ ಆತ್ಮನ ಅಧ್ಯಾಸ ಏನಾಗ್ತದಲ್ಲ ಅಲ್ಲಿ ನೀವು ಅಧ್ಯಸ್ತದು ಪರಮಾರ್ಥ ಸತ್ತ ಹೇಳಿರಿ, ವಿಷಮ ಸತ್ತ ಸಂಭವಿಸ್ತು. ಬ್ರಹ್ಮ ವಿದ್ಯಾನಂತರ ನಾನು ಆ ಸ್ಥಳದಲ್ಲಿ ಅಧ್ಯಸ್ತದು ಪರಮಾರ್ಥ ಸತ್ತ ಹೇಳಿನು, ಪಂತು ನನ್ನ ತಾತ್ಪರ್ಯ ಬೇರೆ ಐತಿ. ಏನು? ಶುದ್ಧ ಪದಾರ್ಥ ಸೇ ವಿಶಿಷ್ಟ ಭಿನ್ನ ಪದಾರ್ಥ ಭಿನ್ನ ಹೋವೆ. ಶುದ್ಧ ಪದಾರ್ಥ ಯಾವುದು? ಈ ಒಂದು ಉದಾಹರಣೆ ಹೇಳ್ತಾರೆ ನಿಮ್ಗೆ. ಉದಾಹರಣೆ ಅಂದ್ರೆ ಒಂದು ದೃಷ್ಟಾಂತ. ಶುದ್ಧ ಸೇ ವಿಶಿಷ್ಟ ಭಿನ್ನ ಹೈ, ಶುದ್ಧ ಸೇ ಭಿನ್ನ. ಇದಕ್ಕೊಂದು ದೃಷ್ಟಾಂತ ಹೇಳ್ತಾರೆ ಬ್ರಹ್ಮ ವಿದ್ಯಾವರ್ಣಕಾರರು. ಈಗ ನಮ್ಗೆ ಈ ಬಟ್ಟಿಗೆ ನೀಳು ಹಾಕೋದು, ನೀಳು ಹಾಕ್ತಾರಲ್ಲ ಬಟ್ಟಿ, ಬಿಳಿ ಬಟ್ಟಿ ಅಥವಾ ಕೆಂಪು ತಿಳ್ಕೊರಿ. ನಾವು ಬಾಯಂದು ಒಂದು ಬಕೆಟ್ದಾಗ ನೀರು ತಂದು ತೋರ್ತೇವೆ. ಆ ಬಕೆಟ್ ನೀರಿನಾಗ ಏನು ಮಾಡ್ತೇವೆ? ಕೆಂಪು ಬಣ್ಣ, ನೀಳಿ ಬಣ್ಣ. ಆ ಬಕೆಟ್ದೊಂದು ಬಣ್ಣ ಏನಾಯ್ತು? ಯುಕ್ತ ಆಯ್ತು. ಅಂದ್ರೆ ಅದು ಬಿಳಿ ನೀರ ಶುದ್ಧದ. ಇದಕ್ಕೆ ಬಣ್ಣ ಕೂಡಿಸಿದ ವಿಶಿಷ್ಟ ಆಯ್ತದು. ಕೆಂಪು ಬಣ್ಣ ವಿಶಿಷ್ಟ ಆಯ್ತು, ಕೆಂಪು ಬಣ್ಣ ವಿಶೇಷಣ ಆಯ್ತು, ನೀರ ವಿಶೇಷ ಆಯ್ತು. ಇದು ಬಕೆಟ್ದಂದ ನೀರ ಈಗ ವಿಶಿಷ್ಟ ಆಯ್ತು, ಆಯ್ತಿಲ್ಲ? ವಿಶಿಷ್ಟ ಆಯ್ತು, ವಿಶಿಷ್ಟ ಕೈ. ಈ ಬಕೆಟ್ದಂದ ನೀರ ವಿಶಿಷ್ಟ ಆಗ. ಆ ಬಾವ್ಯಾನ ನೀರ ಶುದ್ಧ 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 ಅಲ್ಗತ್ತ. ಶುದ್ಧ ಪದಾರ್ಥ ವಿಶಿಷ್ಟ ನೀವು ಹೋವೆ. ಅದಕ್ಕೆ ಶುದ್ಧ ಚೇತನ ಏನೈತೆ ನೋಡ್ರಿ, ಶುದ್ಧ ಚೇತನ. ಅದಕ್ಕೆ ಏನೋ ಧಕ್ಕೆ ಹಚ್ಚಿಲ್ಲ ಅಂದ್ರೆ ಅದಕ್ಕೆ ಇದಾಗಿಲ್ಲ. ಪಾರಮಾರ್ಥ ಶುದ್ಧದಲ್ಲ, ಅದಕ್ಕೆ ನಾ ಏನು ಇದು ಮಾಡಿಲ್ಲ, ಅದಕ್ಕೆ ನನ್ನ ಅದ್ವೈತ ಹಾನಿ ಆಗಿಲ್ಲ. ನಾ ವಿಶಿಷ್ಟತೆ ಹೇಳ್ತಾ, ಅಂತಃಕರಣ ವಿಶಿಷ್ಟತೆ ಹೇಳ್ತಾ, ಅಂತಃಕರಣ ವಿಶ್ವ ಶುದ್ಧ ಚೇತನ ತಗೊಂಡಿಲ್ಲ. ಪಾರಮಾರ್ಥಿಕ ಸತ್ತಾದಾಗ ಶುದ್ಧ ಚೇತನ ತಗೋಬೇಡ್ರಿ. ಈ ಕಡೆ ಅಂತಃಕರಣ ವಿಶಿಷ್ಟ ತಗೋರಿ. ಶುದ್ಧ ಸೇ ವಿಶಿಷ್ಟ ಭಿನ್ನ ಅಂತ ಹೇಳಿದ್ಮೇಲ ಶುದ್ಧಕ್ಕೆ ಏನೋ ಹಾನಿ ಆಗಲಿಲ್ಲ, ಪಾರಮಾರ್ಥನೂ ಹೋಗ್ಲಿಲ್ಲ. ಅವನ ತಾತ್ಪರ್ಯ ಹೇಳಕತ್ತೆ, ನೀವು ನೆನಪಿಟ್ಟು ಹೋಗ್ಬೇಕು. ಯಾರು? शुद्ध पदार्थ से विशिष्ट पदार्थ भिन्न हुए है, याते ये नियम है, ये नियम है. याते अनात्मा में आत्मा के संबंध का अध्यास कया, तहाँ संबंध विशिष्ट आत्मा का ही अध्यास है. ಅನಾತ್ಮದಲ್ಲಿ ಆತ್ಮನ ಸಂಬಂಧದ ಅಧ್ಯಾಸ ಅಂತ ಹೇಳ್ಯಾರ. ಅಲ್ಲಿ ಸಂಬಂಧ ವಿಶಿಷ್ಟ ಆತ್ಮಂದೇ ಅಧ್ಯಾಸ ಐತಿ, ಆತ್ಮಂದ ಸ್ವರೂಪ ಅಲ್ಲ. ಸಂಬಂಧ ವಿಶಿಷ್ಟ ಆತ್ಮಂದೇ ಅಧ್ಯಾಸ ಐತಿ, ಆತ್ಮಂದ ಸ್ವರೂಪ ಅಲ್ಲ. ಯಾಕಲ್ಲ? ಸ್ವರೂಪ ಸೇ ಆತ್ಮ ಸತ್ಯ ಹೇ. ಆತ್ಮ ಸ್ವರೂಪದಿಂದ ಸತ್ಯ ಇರುತ್ತದೆ. ಅಂದ್ರೆ ಶುದ್ಧ ಚೈತನ್ಯ ಅದ ನಮ್ಮ ಆತ್ಮ ಸ್ವರೂಪದಿಂದ. ಸ್ವರೂಪನಿ ಅಂದ್ರೇನು? ಸ್ವರೂಪದಿಂದ ಆತ್ಮ ಸತ್ಯ ಐತಿ. ಆತ್ಮ ಸ್ವರೂಪದಿಂದ ಸತ್ಯ ಐತಿ ಅಂದ್ರೆ ಏನು? ಶುದ್ಧ ಚೇತನ ಅದ ನಮ್ಮ ಆತ್ಮ. ವಾಸ್ತವಿಕ ನೋಡಿದ್ರ ಶುದ್ಧ ಚೈತನ್ಯನೇ ಅದಾನ, ಹೌದಿಲ್ಲ? ಪರಂತು ಈಗ ನಾವು ಇಲ್ಲಿ
ವಿಶಿಷ್ಟ ಹೇಳಿದ ಕೂಡಲೇ ಅವ ಭಿನ್ನ ಆದ ಹೌದು ಶುದ್ಧಕ್ಕಿಂತೂ. ಹಾ ಭಿನ್ನ ಹಾಂ ಶುದ್ಧಕ್ಕಿಂತ ಪೃಥಕ್ ಆಯ್ತು. ಹಾಂ ಯಾತೆ पूर्व अध्यस्त की परमार्थ सत्ता स्वरूप दृष्टि से कहे है. ನೀವು ಅಧ್ಯಸ್ತದು ನೀವೇನು ಹೇಳಿರಲ್ಲ पूर्व अध्यस्तु परमार्थ सत्ता स्वरूप दृष्टि से कहे है. पारमार्थिक सत्य केवल स्वरूप दृष्टि है. हाँ ನೀವು ಅಧ್ಯಸ್ತ ರೂಪ ಆತ್ಮ ಪಾರಮಾರ್ಥಿಕ ಅದು ಮ್ಯಾಲೆ ಹೇಳಿರಲ್ಲ. ಅಧ್ಯಸ್ತದು ಪರಮಾರ್ಥ ಸತ್ತ ಸ್ವರೂಪ ದೃಷ್ಟಿಯಿಂದ ಹೇಳಿರಿ. ಸ್ವರೂಪ ದೃಷ್ಟಿಯಿಂದ ಹೇಳಿರಿ ನೀವು. ಹಾ ನಾನು ಶುದ್ಧ ಸೇ ವಿಶಿಷ್ಟ ಭಿನ್ನ ಅಂತ ಹೇಳಿನು. ಶುದ್ಧ ಪಾರಮಾರ್ಥಿಕ ಸತ್ತ ಅದ, ಆತ್ಮ ಸ್ವರೂಪದಿಂದ ಸತ್ಯ ಅದಾನ. पण विशिष्ट ಹೇಳೋದ್ರಿಂದ ಏನು ಹಾನಿ ಆಗಲ್ಲ. पण ನೀವು पूर्व अध्यस्त परमार्थ सत्ता स्वरूप दृष्टि कहे है ಹೇಳಿ ಇರುತ್ತದೆ. जो अध्यस्त होवे सो कल्पित होवे है. ಅಧ್ಯಸ್ತ ಯಾವಾಗ ಇರ್ತದ ಅದು ಕಲ್ಪಿತನೇ ಇರ್ತದ ತಾತೆ. ಆ ಕಾರಣದಿಂದ ಅನಾತ್ಮ ಸಂಬಂಧ ವಿಶಿಷ್ಟ ಆತ್ಮ ಕಲ್ಪಿತ ಹೋವೆ. ಆ ಕಾರಣದಿಂದ ಅನಾತ್ಮ ಸಂಬಂಧ ವಿಶಿಷ್ಟ ಆತ್ಮ ಆತ್ಮ ಬರ್ಕೋರಿ ಕಲ್ಪಿತ ಹೋವೆ. अनात्मा संबंध कल्पित होवे तो भी शुद्ध कल्पित होवे नहीं. आದ್ರೆ शुद्ध कल्पित ಆಗಲ್ಲ. ಕಲ್ಪಿತ ಇಲ್ಲ, ಶುದ್ಧ ಶುದ್ಧ ಕಲ್ಪಿತ. ಭಾವ್ಯಾನ್ಯರ್ಯ ಶುದ್ಧನೇ ಅದಾವ. ಅವು ಎಂದೆಂದೂ ಮಿಕ್ಸ್ ಆಗಲ್ಲ. ಹಿಂಗ ಶುದ್ಧ ಕಲದಲ್ಲ. ಅನಾತ್ಮ ವಿಶಿಷ್ಟ ಆತ್ಮ ಕಲ್ಪಿತ ಕಲ್ಪಿತ ಆತನು. ಅನಾತ್ಮ ವಿಶಿಷ್ಟ ಕೂಡ್ಕೊಂಡನೀಗ. ಅನಾತ್ಮದ ಜೊತೆಗೆ ಕೂಡ್ಕೊಂಡ ಅನಾತ್ಮದಲ್ಲಿ ಆತ್ಮನ ಸಂಬಂಧ ಹೇಳಿದೆವು ನಾವು. ಅಂದ್ಮೇಲೆ ಆತ್ಮ ಈಗ ಅನಾತ್ಮದೊಡನೆ ಕೂಡ್ಕೊಂಡೇ ಅದಾನಂದ ಮೇಲೆ ಅವ ಕಲ್ಪಿತ ಅದ. ಅವ ಕಲ್ಪಿತ ಆದನ, ಪರಂತು ಶುದ್ಧ ಕಲ್ಪಿತ ಇಲ್ಲ. ಶುದ್ಧ ಬಿಟ್ಟು ಹೇಳಿದಲ್ಲ ತಿಳ್ತಿಲ್ಲ. ಅವನ ಅಭಿಪ್ರಾಯ ತಿಳಿಗತ್ತಿಲ್ಲ. ತೋ ಬಿ ಶುದ್ಧ ಕಲ್ಪಿತ ಹೋವೇನಿ, ಅಂದ್ರೆ ಶುದ್ಧ ಕಲ್ಪಿತ ಆಗುದಿಲ್ಲ. ಈಗ ನೀರಿನ ಜೊತೆಗೆ ಬಣ್ಣಿನ ಜೊತೆಗೆ ನೀರು ಕೂಡ್ಕೊಂಡು ಈ ನೀರು ಕೂಡ್ಕೊಂಡದ. ಈ ನೀರ ಈ ಬಣ್ಣಿನ ಜೊತೆ ಕೂಡ್ಕೊಂಡದಿಲ್ಲ. ಅಂದ್ಮೇಲೆ ಆ ನೀರ ವಿಶಿಷ್ಟದ. ಅಂದ್ಮೇಲೆ ಆ ನೀರು ಕಲ್ಪಿತ ಅಂತ ಹೇಳ್ಬೋದು, ಆರೋಪಿತ ಅಂತ ಹೇಳ್ಬೋದು. ಆ ಭಾವ್ಯ ನೀರು ಕಲ್ಪಿತದ ಅಂತ ಹೇಳ್ತಾರೆ. ಕಲ್ಪಿತದ ಅದು ಸಂಬಂಧಿ ಆಗಿರಲಿಲ್ಲ ಅದ್ರ ಜೊತೆಗೆ. ಶುದ್ಧ ಅದು ಕಲ್ಪಿತ ಅಲ್ಲ. कहे थे शुद्ध से विशिष्ट भिन्न होने थे. विशिष्ट की कल्पितता शुद्ध में होवे नहीं. शुद्ध से ಅಶುದ್ಧಕ್ಕಿಂತಲೂ ವಿಶಿಷ್ಟ ಭಿನ್ನದೀಗ. ಭಿನ್ನ ಇರೋದ್ರಿಂದ ವಿಶಿಷ್ಟದಲ್ಲಿರುವ ಕಲ್ಪಿತತಾ ಶುದ್ಧದಲ್ಲಿ ಆಗುವುದಿಲ್ಲ. ಈ ಕೆಡದಾನೆ ನೀರ ಕೆಂಪಾಗ್ಯಾವ, ಮಾಯ ನೀರು ಕೆಂಪಾಗ್ಯಾವನು ಕೆಂಪಾಗ್ಯಾವ. ಹಂಗ ವಿಶಿಷ್ಟದ ಕಲ್ಪಿತತಾ ಶುದ್ಧದಲ್ಲಿ ಆಗುವುದಿಲ್ಲ. ತಿಳಿತಿ ನಿಮ್ಗೆ? ಈ ರೀತಿಯಿಂದ ಕೇವಲ ಆತ್ಮ ಸಂಬಂಧಕ್ಕೆ ಅಧ್ಯಾಸ ಕನೇತೆ. ಈಗ ಅವ್ರು ಇಷ್ಟು ತಾತ್ಪರ್ಯ ಇಲ್ಲದ ತಾತ್ಪರ್ಯ ಐತೆ ನೋಡ್ರಿ. ಇದು ಸ್ವಲ್ಪ ಎಲ್ಲ ಮಾಡಿರಲ್ಲ ಎಲ್ಲಿ ನಿಮ್ಗೆ ಗೊತ್ತು. ಏನು ಬರೀಕತ್ತೀರಿ ಕೇಳಿ ಬರೀತ ಬರೀ ಬರೆದ್ಮೇಲೆ ಈಗ ಎಲ್ಲಿ ಬಂದು ನಾವು और केवल आत्म संबंध से अध्यास्त कहने से संबंधी विशिष्ट आत्मा का अध्यास्त कहना. शुद्ध से विशिष्ट भिन्न होने थे. विशिष्ट ही कल्पिता शुद्ध में हो नहीं. ಶುದ್ಧದಕ್ಕಿಂತಲೂ ವಿಶಿಷ್ಟ ಅಂದ್ರೆ ಈಗ ವಿಶಿಷ್ಟ ಆತ್ಮ ಅನಾತ್ಮದೊಡನೆ ಕೂಡಲ್ಪಟ್ಟಂತ ಆತ್ಮ ಅವ ವಿಶಿಷ್ಟ ಆಗ್ಯಾನ. ಅವ ಶುದ್ಧಕ್ಕಿಂತೂ ಭಿನ್ನ ಇರೋಣದರದಿಂದ, ಶುದ್ಧನಿಗಿಂತೂ ಭಿನ್ನ ಇರೋಣದಿಂದ ವಿಶಿಷ್ಟಕ್ಕೆ ಕಲ್ಪಿತತಾ, ಆ ವಿಶಿಷ್ಟದಲ್ಲಿ ಇರೋ ಕಲ್ಪಿತತಾ ಶುದ್ಧದಲ್ಲಿ ಆಗುವುದಿಲ್ಲ.
ಶುದ್ಧದಲ್ಲಿ ಆಗೋದಿಲ್ಲ, ಸಂಬಂಧ ಇಲ್ಲ ಆಗ್ಬೇಕು. ಸಂಬಂಧ ಇರಲಿಲ್ಲ. ಹಾ ತೀತಿ ನಿಮ್ಗೆ ಇಲ್ಲಿ ತನಕ ಈಗ ಅವ ಯಾನ್ ಮ್ಯಾಲ ತಾತ್ಪರ್ಯ ಹೇಳ್ತಂದಲ್ಲ, ಎಲ್ಲಿ ತಾತ್ಪರ್ಯದ ಇಲ್ಲಿ ಪೂರ್ವ ಏನಾಗ್ತಾನ ಆತ್ಮವೇ ಆತ್ಮ ಇಲ್ಲ ತಾತ್ಪರ್ಯ ತಾತ್ಪರ್ಯದ ಶುದ್ಧ ಶುದ್ಧ ಗೊತ್ತಾಗ್ತದೆ ವಿಶೇಷ ಅದ್ರ ಮ್ಯಾಲ ನನ್ನ ತಾತ್ಪರ್ಯ ಹೇಳ್ತಂದಿಲ್ಲಮ್ಮ. ಲಕ್ಷ್ಯ ನಾನು ಕೂಡ ಒಂದು ತಾತ್ಪರ್ಯ ಹೇಳ್ತೀನಿ. ಅನಾತ್ಮದ ಆತ್ಮದಲ್ಲಿ ಅಧ್ಯಾಸ ಪರಮ ಸತ್ಯ ಹೇಳಿರಿ, ವಿಷಮ ಸತ್ತ ಸಂಭವಿಸ್ತು. ಹೆಡ್ಡಂದಾಗ ಎಲ್ಲಿ ಐತಿ? ತೆಳಗ ತಾಕಾಯ ತಾತ್ಪರ್ಯ ಐತಿ, ಅಲ್ಲೂ ತಾತ್ಪರ್ಯ ಕೊಟ್ಟಾರ, ಅಲ್ಲಿ ಮ್ಯಾಲ ಕೊಟ್ಟರ. ಇಲ್ಲಿ ತೆಳಗ ತಾಕಾಯ ತಾತ್ಪರ್ಯ ಐತಿ. ತಾಕಾಯ ಎದುರದು ಅನಾತ್ಮದಲ್ಲಿ ಆತ್ಮಂದು ಅಧ್ಯಾಸ ಹೇಳಿರಿ, ನೀವು ಪಾರಮಾರ್ಥಿ ಸತ್ತ ಹೇಳಿರಿ. ಬ್ರಹ್ಮ ವಿದ್ಯಾಭರಣದ ಅದೇ ಸ್ಥಳದಲ್ಲಿ ಅಧ್ಯಾಸದು ಪರಮಾರ್ಥ ಸತ್ತ ಈ ಕೈ ಹೇಳ್ಯಾನ. ನಾ ಹೇಳೋದು ತಾತ್ಪರ್ಯ ಹೇಳ್ತೀನಿ ನಿಮ್ಗ, ಇಲ್ಲಿ ತನಕ ಹೇಳ್ದ. ಹಾ शुद्ध से विशिष्ट भिन्न होने थे, विशिष्ट की कल्पितता शुद्ध में होवे नहीं. ನನ್ನ ತಾತ್ಪರ್ಯ ಹಿಂಗ ನೋಡ್ರಿ ತಿಥಿಗ. ಹಾ ಬ್ರಹ್ಮ ವಿದ್ಯಾಭರಣಕಾರ ತನ್ನ ತಾತ್ಪರ್ಯ ಹೇಳ್ದ, ಶುದ್ಧಕ್ಕಿಂತ ವಿಶಿಷ್ಟ ಭಿನ್ನ ಇರೋಣದಿಂದ ಆ ವಿಶಿಷ್ಟದಲ್ಲಿ ಕಲ್ಪಿತತ ಅದ. ಆ ವಿಶಿಷ್ಟದಲ್ಲಿರೋ ಕಲ್ಪಿತದ ಶುದ್ಧಕ ಆಗುದಿಲ್ಲ. ನಾ ಅದ್ವೈತಕ್ಕೇನು ಹಾನಿ ಮಾಡ್ಬಿಟ್ಟಿಲ್ಲ, ಮತ್ತೆ ನಿಮ್ಮ ಅಧ್ಯಾಸ ಲಕ್ಷಣ ಸಂಭವಿಸ್ತು. ಇಷ್ಟು ನನ್ನ ತಾತ್ಪರ್ಯ ಸಮ ಹೇಳ್ದ. ಈಗ ಮುಂದ ಈ ರೀತಿಯಿಂದ ಕೇವಲ ಆತ್ಮ ಸಂಬಂಧಕ್ಕೆ ಅಧ್ಯಾಸಕ್ಕೆ ಅನೇತೆ. ನೀವೇನ್ ಹೇಳಿರಿ? ಕೇವಲ ಸಂಬಂಧ ಅಧ್ಯಾಸ ಶುರುವಾತಿಗೆ ಹಿಂಗ ಹೇಳುವುದಕ್ಕಿಂತಲೂ ಪ್ರಥಮ ಏನದ ಸಂಬಂಧ ಅಧ್ಯಾಸ, ಕೇವಲ ಸಂಬಂಧ ಅಧ್ಯಾಸ ಶುರುವಾತಿಂದು. ಇವಂದು ಸಂಬಂಧಿ ಅದ. ನೀವು ಕೇವಲ ಸಂಬಂಧ ಅಧ್ಯಾಸ ಹೇಳುವುದಕ್ಕಿಂತಲೂ ಸಂಬಂಧ ವಿಶಿಷ್ಟ ಹೇಳ್ರಿ ಅಂತಾನು ಅಂದ್ರೆ ಏನೋ ಆಪತ್ತಿ ಬರಲ್ಲ. ಬರೀ ಸಂಬಂಧ ಮಾತ್ರಕ ಅಂದ್ರೆ ಹಿಂಗ ಆಪತ್ತಿ ಬರ್ತದೆ. ಅದಕ್ಕೆ ನಮ್ಮ ರೀತಿಯಿಂದ ಸಂಬಂಧ ವಿಶಿಷ್ಟ ಹೇಳಿದ್ರಿ ಅದು ಆಪತ್ತಿ ಬರಲ್ಲ. ಇಸ್ ಪ್ರಕಾರ ಕೇವಲ ಆತ್ಮ ಸಂಬಂಧಕ್ಕೆ ಅಧ್ಯಾಸ ಕನೇತೆ ಅಂದ್ರೆ ಹೇಳುಕ್ಕಿಂತಲೂ ಕನೇತೆ सांगण्यापेक्ष संबंध विशिष्ट, संबंध विशेष नहीं तो आत्मा विशेष आधा. आत्मा का अध्यास करना योग्य है. संबंध विशिष्ट आत्मದ ಅಧ್ಯಾಸ ಹೇಳೋದು ಯೋಗ್ಯ ಐತಿ. ಹಾ ಬರೀ ಅಂತ ತಂದು ಹೇಳ್ತಾನ ಯೋಗ್ಯ ಐತಿ. हाँ ठीक है. अध्यस्त की परमार्थ सत्ता कहना ही श्रेष्ठ है. अध्यस्त परमार्थ सत्ता ಹೇಳೋದನ್ನು ಶ್ರೇಷ್ಠ ಐತಿ. कहे थे जो केवल संबंध का अध्यास कहे तो केवल कहे तो अधिष्ठान की आरोप से विषम सत्ता संभव ही नहीं. ಕೇವಲ ಸಂಬಂಧ ಅಧ್ಯಾಸ ನೀವು ಹೇಳಿದ್ರಿ ಅಂದ್ರೆ ಸಂಬಂಧನು ವ್ಯಾವಹಾರಿಕ ಆಯ್ತು. ಅನಾತ್ಮ ಮತ್ತೆ ಏನಾಯ್ತು? ವಿಷಮ ಸತ್ತ ಆಗ್ಲಿಲ್ಲ ನೋಡಿ. ಮತ್ತೆ ಹೇಳ್ತಾನ ಜೋ ಕೇವಲ ಬಳಿ ಸ್ವಲ್ಪ ಇದು ಮಾಡಿದ್ದಾರೆ ಅಂದ್ರೆ ನಿಮಗೆ ಕೇವಲ ಸಂಬಂಧ का अध्यास कहे तो संबंध बड़े संबंध आत्मनि बिट्टू कहे तो अधिष्ठान की
आरोपित से विषम सत्ता संभव है नहीं. ಅಧಿಷ್ಠಾನದ ಆರೋಪದೊಡನೆ ವಿಷಮ ಸತ್ತ ಸಂಭವಿಸಲ್ಲ. ಎರಡೂ ಸಂಬಂಧ ವ್ಯಾವಹಾರಿಕನೇ ಅದು. ಅಧಿಷ್ಠಾನ ವ್ಯಾವಹಾರಿಕ, ಆರೋಪಿತ ಹೆಂಗ್ ವ್ಯಾವಹಾರಿಕ ಆಗ್ತದೆ? ಅಧಿಷ್ಠಾನ ಅಧಿಷ್ಠಾನ ಸಂಬಂಧ ಹೇಳಕತ್ತೀರಿ ನೀವು. ಅನಾತ್ಮ ಅಧಿಷ್ಠಾನ, ಆರೋಪಿತ ಯಾವುದಾಯ್ತು? ಸಂಬಂಧ ಆಯ್ತು. ಸಂಬಂಧನೂ ವ್ಯಾವಹಾರಿಕ ಆಯ್ತು, ಅನಾತ್ಮನೂ ವ್ಯಾವಹಾರಿಕ ಆಯ್ತು. ಕೇವಲ ಸಂಬಂಧ ಅಧ್ಯಾಸ ಹೇಳಿದರೆ, ಕೇವಲ ಸಂಬಂಧಕ ಅಧ್ಯಾಸ ಕಹೇತು, ಕೇವಲ ಸಂಬಂಧ ಅಧ್ಯಾಸ ಹೇಳಿದ್ದಾದರೆ ಅಧಿಷ್ಠಾನಿಕಿ ಅನಾತ್ಮಕಿ ಆರೋಪಿತ ಸೇ ವಿಷಮ ಸತ್ತ ಸಂಭವೇನೇ. ವಿಷಮ ಸತ್ತ ಸಂಭವಿಸುವುದಿಲ್ಲ. ಸಂಬಂಧ ಅಧ್ಯಾಸದಲ್ಲಿ ಕೇವಲ ಸಂಬಂಧ ಅಧ್ಯಾಸ ಪ್ರಥಮ, ಆ ಸಂಬಂಧ ಅಧ್ಯಾಸದಲ್ಲಿ ಸಂಬಂಧನೂ ವ್ಯಾವಹಾರಿಕ ಅನಾತ್ಮನೂ ವ್ಯಾವಹಾರಿಕ ಆಯ್ತಲ್ಲ. ಸಂಬಂಧನೂ ವ್ಯಾವಹಾರಿಕ, ಸಂಬಂಧ ವ್ಯಾವಹಾರಿಕ, ವಿಷಯ ಅನಾತ್ಮ ವಿಷಯ ಎರಡು ವ್ಯಾವಹಾರಿಕ. ಅದು ಮತ್ತು ವಿಷಮ ಸತ್ತ ಎಲ್ಲಿ ಕುಂತು ಸಂಭವಿಸುವುದಿಲ್ಲ. ನೀವು ಹೇಳೋದ್ರಂತೆ ಕೇವಲ ಸಂಬಂಧ ಅಧ್ಯಾಸ ಅಂದ್ರೆ ಆತ್ಮ ಆರೋಪಿತ, ಸಂಬಂಧ ಆರೋಪಿತ ಐತಿ ತಿಳ್ಕೊರಿ ನೀವು ಹೇಳೋ ರೀತಿಯಿಂದ. ಅನಾತ್ಮನು ಯಾರು ನೀವು बदलना दे तीसरे जो केवल संबंध का अध्यास कहे तो अधिष्ठान की आरोपित से विषम सत्ता संभवे नहीं. ನೀವು ಮೊತ್ತ ಮೊದಲು ವಾಚಸ್ಪತಿ ಕೇವಲ ಸಂಬಂಧ ಅಧ್ಯಾಸ ಹೌದಿಲ್ಲ. ಕೇವಲ ಸಂಬಂಧ ಅಧ್ಯಾಸ ಹೇಳಿದರೆ ಅಧಿಷ್ಠಾನ ಅನಾತ್ಮ ವ್ಯಾವಹಾರಿಕ, ಮತ್ತು ನೀವು ಹೇಳುವ ಸಂಬಂಧನೂ ವ್ಯಾವಹಾರಿಕ, ಎರಡು ವ್ಯಾವಹಾರಿಕ. ಮತ್ತು ಅಧಿಷ್ಠಾನ ವಿಷಮ ಸತ್ತ ಅವಭಾಸ ಅಧ್ಯಾಸ ಲಕ್ಷಣ ಹೇಳ್ಕೊಂಡಿರ್ತದ ಕುತ್ತೇನು ಎರಡು ವ್ಯಾವಹಾರಿಕ. ಅವ್ರ ಮೇಲೆ ಇವ ಹೇಳ್ಕತಾನೆ ಈಗ ಬ್ರಹ್ಮ ವಿದ್ಯಾಭರಣಕಾರ ಸಂಬಂಧ ಅಧ್ಯಾಸ ಒಪ್ಪದಮ್ಮ ತಿಥಿಲಿಗೆ ಸಂಭವೇನಿ ಕಾಯಿತಿ ಯಾಕೆ ಹೇಳ್ತಾನ ಅದರದೇ ಕಾಯಿತಿ. ಆತ್ಮ ಕಾ ಸಂಬಂಧ ಅಂತಃಕರಣ ಮೇ ಅಧ್ಯಸ್ತ ಹೈ. ಆತ್ಮನ ಸಂಬಂಧ ಅಂದ್ರೆ ಚಿದ್ರೂಪ ಸಂಬಂಧ ಅಧ್ಯಾಸ ಅಂತಃಕರಣದಲ್ಲಿ ಅಧ್ಯಸ್ಥ ಇರುತ್ತದೆ. ಅವರ ಸ್ಫುರಣ ರೂಪ ಚೇತನಕ ಅಂದ್ರೆ ವಿಷಯ ಸ್ಫುರಣ ಅಂದ್ರೆ ಸ್ಫೂರ್ತಿ चेतन का ताजात्म संबंध घटाधिकरण में अध्यस्त है. सत्ता स्फूर्ति, हाँ सत्ता स्फूर्ति. सत्ता ಅಂದ್ರೆ ಇರುವಿಕೆ, ಸ್ಫೂರ್ತಿ ಅಂದ್ರೆ ತೋರುವಿಕೆ. ಅದನ್ನ ಆತ್ಮಂದು ಸಂಬಂಧ ಅಂತಃಕರಣದಲ್ಲಿ ಅಧ್ಯಸ್ಥ ಐತೆ ಅಂದ್ರೆ ಚಿದ್ರೂಪ ಸಂಬಂಧ ಅಧ್ಯಸ್ಥ ಅಂತಃಕರಣ. ಅಂತಃಕರಣ ಅಂದ್ರೂ ಕೂಡ ಬುದ್ಧಿಯಲ್ಲಿ ಅಧ್ಯಸ್ಥ ಐತಿ. ಮತ್ತಿನ ಸ್ಫೂರ್ಣ ರೂಪ ಚೇತನದು ಸ್ಫೂರ್ತಿ ವಿಷಯದು ವಿಷಯ ಅಭಿನ್ನ ಚೈತನ್ಯ ಸ್ಫುರಣ ಅದು ಪ್ರಕಟ ಆಗುವುದು. ವಿಷಯ ಅಭಿನ್ನ ಚೈತನ್ಯಂ ಸ್ಫುರಣಂ. ಸ್ಫುರಣ ಎದಕತ್ತೀರಿ ಅಂದ್ರೆ ವಿಷಯ ಅಭಿನ್ನ ಚೈತನ್ಯಂ ಸ್ಫುರಣಂ. ವಿಷಯದೊಡನೆ ಅಭಿನ್ನವಾಗಲ್ಪಟ್ಟಂತ ಚೈತನ್ಯಕ್ಕೆ ಸ್ಫುರಣ ಅನ್ಬೇಕು. ವಿಷಯ ಅಭಿನ್ನ ಚೈತನ್ಯ ಸ್ಫುರಣಂ ಅಂದ್ರೆ ವಿಷಯದೊಡನೆ ಅಭಿನ್ನವಾಗಲ್ಪಟ್ಟಂತ ಚೈತನ್ಯಕ್ಕೇನೆ ಸ್ಫುರಣ ಅನ್ರಿ. ಠೀಕ ಪ್ರತೀತು ಹೋವೇ ಹೈ. ಈಗ ಎರಡು ಹೇಳಿದ ನೋಡ್ರಿ. ಒಂದು ಚಿದ್ರೂಪ ಸಂಬಂಧ ಅಧ್ಯಾಸ ಬುದ್ಧಿಯಲ್ಲಿ, इन घटादिಗಳಲ್ಲಿ स्पूर्ण रूप संबंध. दोनों स्थान में चेतन के संबंध अध्यास का अधिष्ठान अंतःकरण घटादिक व्यावहारिक है. ಎರಡು ಸ್ಥಳದಲ್ಲಿ ನೋಡ್ರ, ಎರಡು ಅಂದ್ರ ಆ ವ್ಯಾವಹಾರಿಕ ಬುದ್ಧಿಯಲ್ಲಿ ಘಟಾದಿಗಳಲ್ಲಿ ಮತ್ತು ಬುದ್ಧಿಯಲ್ಲಿ ಕಾಯತೆ. ಘಟ ಸ್ಫೂರ್ತಿ
ಸ್ಫೂರ್ತಿ ಘಟ ಸ್ಫೂರ್ತಿ ಅಂದ್ರೆ ಸ್ಫುರಣ ಸ್ಫುರಣ ಅಂದ್ರೆ ತೋರುತ್ತದೆ, ಅಭಿನವ ತೋರುತ್ತದೆ. ತೋರುತ್ತದೆ. ಘಟಃ ಸ್ಫೂರ್ತಿ, ಪಟಃ ಸ್ಫೂರ್ತಿ, ಘಟ ದಿಸ್ತೋ, पट दिस्तो, घट तोरुತ್ತದೆ, पट तोरुತ್ತದೆ. ये व्यवहार घट में पूर्ण रूप संबंध से प्रतीत होवे है. ಘಟ ತೋರುತ್ತದೆ ಅಂತ ನಾವು ಅತ್ಯವಲ್ಲ, ತೋರುವಿಕೆ ಆ ಘಟದಲ್ಲಿಲ್ಲ, ತೋರುವಿಕೆ ಘಟದಲ್ಲಿಲ್ಲ. पण ಈ ಸ್ಫುರಣ ರೂಪ ಸಂಬಂಧ ಆಗ್ಯಾನ ಘಟ ತೋರ್ತೈತಿ, ತೋರ್ಲಿಕ್ಕತೈತಿ ಅಂತ ಹಿಂಗೆ ವ್ಯವಹಾರ ಆಗ್ತೈತಿ. घट स्फूर्ति यह व्यवहार घट में स्फुरण रूप संबंध से प्रतीत होवे है. स्फुरण रूप विषय अभिन्न चैतन्य, आ चैतन्य ಹೋಗಿ ಘಟಕ ಸಂಬಂಧ ಆಗೈತಿ. ಯಾವ ಕಾಲದಲ್ಲಿ ಘಟಕ ಸಂಬಂಧ ಆಗೋದೋ ಅದೇ ಕಾಲದಾಗ ಹಿಂಗ ಘಟದ ಸ್ಫುರಣ ಸಂಬಂಧಿನ ತೋರ್ತೈತಿ. ಘಟ ಸ್ಫೂರ್ತಿ, ಘಟ ತೋರುತ್ತದೆ ಅಂತ ಹಿಂಗೆ ವ್ಯವಹಾರ ಆಗ್ತದೆ. ಇದ್ರಲ್ಲಿ ಈಗ ಎರಡೂ ಸ್ಥಾನದಲ್ಲಿ ಮೇಲೆ ಹೇಳಲ್ಪಟ್ಟಂತ ಅಂತಃಕರಣದು ಅಲ್ಲಿ ಅಥವಾ ಈ ಘಟದಲ್ಲಿ दोनों स्थान में ಅಂದ್ರೆ ಈಗ ಯಾರು ಹೇಳಿದಿರಲ್ಲ, ಬರ್ಕೊಂಡ್ರಿ ಬುದ್ಧಿ ರೂಪ ಬುದ್ಧಿ ಮತ್ತೆ ಘಟ್ಟದಲ್ಲಿ ಸ್ಫುರಣ ಸಂಶಯ ಪ್ರತೀತ್ ಹೋಗ್ಯದಲ್ಲ, ಚೇತನಕ್ಕೆ ಸಂಬಂಧ ಅದಲ್ಲ ಅಂದ್ರೆ ಎರಡೂ ಸ್ಥಾನದಲ್ಲಿ ಹೇಳ್ಕತ್ತಾರ ಹಿಂಗ. ಅಥವಾ ಮುಂದವ್ರ ಅಂತಃಕರಣ ಘಟ ಯಾರು ಕೊಟ್ಟಾರ, ಅದಕ್ಕಿಂತ ಮೊದಲೇ ಎರಡೂ ಸ್ಥಾನದಲ್ಲಿ ಅಂದ್ರೆ ನಿಮಗೆ ತಿಳಿತದ. ಎರಡೂ ಸ್ಥಾನದಲ್ಲಿ ಘಟದಲ್ಲಿ ಮತ್ತು ಅಂತಃಕರಣದಲ್ಲಿ ಕೊಟ್ಟರ ಮುಂದ ಮೊದಲೇ ನೀವು ಎರಡೂ ಸ್ಥಾನದಲ್ಲಿ ಚೇತನಕ್ಕೆ ಸಂಬಂಧ ಅಲ್ವೇ ಸಂಬಂಧ ಅದ. ಸಂಬಂಧ ನಿಮಗೆ ತಿಳ್ಕೊಳ್ಳೋ ಸರಿಯಾಗಿ ಬರ್ಕೋಬೇಕು. ಅಧ್ಯಾಸ ಕಾ ಸಂಬಂಧಕ ಅದ. ಸಂಬಂಧ ಬೇರೆ ಕಡೆ ಉಪಯೋಗ ಸಂಬಂಧ ಹೋಗ್ತದ. ಅದು ಅಧ್ಯಾಸ ಕಾ ಸಂಬಂಧ ಅಧ್ಯಾಸ ಹೇಳ್ಕತ್ತಿದ್ದೀವಿ, ಫಕ್ತ ಅಧ್ಯಾಸ ಬರೀದೆ ಅಷ್ಟೇ. ಆ ಸಂಬಂಧ ಓದಿ ಕಾ ಓದ್ಬೇಕು. ಸಂಬಂಧ ಅಧ್ಯಾಸ ಕ ಹಿಂಗ ಹೋದ್ರೆ ಸರಳ ಆಯ್ತಿಲ್ಲ. ಕ ನಿಮ್ ಜನ ಬರ್ತಿಲ್ಲ. ಚೇತನದ ಎರಡೂ ಸ್ಥಾನದಲ್ಲಿ ಚೇತನದ ಸಂಬಂಧ ಅಧ್ಯಾಸಕ್ಕ अधिष्ठान अंतःकरण घटाधिक व्यावहारिक है. संबंध अध्यासक अनात्म ಎರಡು ವ್ಯಾವಹಾರಿಕ ಅದಾವಲ್ಲ, ಅವು ಅಧಿಷ್ಠಾನ ಇದ್ದಾವ. ಅಂತಃಕರಣನು घटनु व्यावहारिक है. तिनमें चेतन का ಈಗ ಮ್ಯಾಲ ನೀವು ಅಧ್ಯಾಸ ಅಂತ ಬರೆದಿರಿಲ್ಲ, ಇಲ್ಲಿ ಅದೇ ತಿಳ್ಕೋಬೇಕು. ಅಥವಾ ಮತ್ತೆ ಫಸ್ಟ್ ಮತ್ತೆ ಬರೆಯೋದಿತ್ತಂದ್ರೆ ಬರ್ಕೋರಿ. ಇಲ್ಲ ಅಂದ್ರೆ ತಿನ್ಮೆ चेतन का संबंध अध्यास भी व्यावहारिक है. ಮ್ಯಾಲ ಬರೆದಿರಿ, ತಿಳ್ಕೊಳ್ಳೋಯ್ತಂದ್ರೆ ಬರೆದಿರುತ್ತಿಲ್ಲ, ತಿಳಿಲಿಲ್ಲ ಅಂದ್ರೆ ಮತ್ತೆ ಬರಿಬೇಕು ನೋಡ್ರಿ. संबंध अध्यास भी व्यावहारिक है. संबंध अध्यास भी व्यावहारिक है, प्रातिभाषिक नहीं. प्रातिभाषिक अಲ್ಲ. ಹಾ तिथिन गिलो घटाधिक व्यावहारिक, अंतःकरण व्यावहारिक है. चेतन संबंध अध्यास अधिष्ठान अंतःकरण घटाधिक व्यावहारिक है. चेतन संबंधनೂ ಕೂಡ ವ್ಯಾವಹಾರಿಕ ಐತಿ. ಚೇತನ ಸಂಬಂಧನೂ ಕೂಡ ವ್ಯಾವಹಾರಿಕ ಐತಿ, ಪ್ರಾತಿಭಾಷಿಕ ಅಲ್ಲ. ಕಾಯತೆ ಈಗ ಒಂದು ವೇಳೆ ಸಂಬಂಧಕ ಹಿಂದಕ್ಕೊಮ್ಮೆ ಹೇಳಿದ್ ನೋಡ್ರಿ, ಸಂಬಂಧಕನು ಕೂಡ ನೀವು ಪ್ರಾತಿಭಾಷಿಕ ಅಂತ ಹೇಳಿದ್ರೆ ಪ್ರಾತಿಭಾಷಿಕ ನಹಿ. संबंध अध्यास भी व्यावहारिक है. संबंध अध्यास भी व्यावहारिक है. संबंध व्यावहारिक, अधिष्ठान व्यावहारिक, ಎರಡು ವ್ಯಾವಹಾರಿಕ. ಅದು ಅಂದ್ರೆ ನಿಮ್ಗೆ ಅಧಿಷ್ಠಾನ ವಿಷಮ ಸತ್ತ ಅವಕಾಶ ಕೊಂಡಿರ್ಲಿಲ್ಲ. ಯಾರು ಅಧಿಷ್ಠಾನ ವಿಷಮ ಸತ್ತ ಅವಕಾಶ ಅಧ್ಯಾಸ ಹೇಳ್ಯಾರ ಅವ್ರು ಒಂದು ವೇಳೆ ಅವಕ್ಕೆ ನಾನು ಸಂಬಂಧಕ ಪ್ರಾತಿಭಾಷಿಕ ಅಂತೀನು, ಸಂಬಂಧಕ ಅಂತ್ಯವು ಅಂತ ಅಧ್ಯಯನ ಮಾಡಿದ್ರು. ಏನ್ ಆಪತ್ತಿ ಬರ್ತದೆ ಅಂತ ಹೇಳಿದೆವು.
ಕೇವಲ ಸಂಬಂಧಕ್ಕೆ ಈಗ ಸಂಬಂಧ ವ್ಯಾವಹಾರಿಕ, ಹಾ ರೀ ಬಾ. ಅನಾತ್ಮ ಘಟಾಧಿಕ ಅಂತಕಣ್ಣು ವ್ಯಾವಹಾರಿಕ, ಎರಡೂ ವ್ಯಾವಹಾರಿಕ. ಅಧಿಷ್ಠಾನ ವಿಷಮ ಸತ್ತ ಅವಕಾಶ ಕುಂಡ್ರಲಿಲ್ಲ. ಹಾ ರೀ. ಅದಕ್ಕೆ ಸಂಬಂಧ ಕುಂಡ್ರತ ಹೇಳಿ ಸಂಬಂಧಕ್ಕೆ ಜರ ಪ್ರಾತಿಭಾಷಿಕ ಅಂತೇವು. ಪ್ರಾತಿಭಾಷಿಕ ನೈ ಅಂದ್ರೆ ಅವರು ಪ್ರಾತಿಭಾಷಿಕ ಹೈ ಅಂದ್ರೆ ಏನಂತಂದ್ರೆ ನಹಿ ಪ್ರಾತಿಭಾಷಿಕ ನಹಿ. ಮುಂದೆ ನೋಡ್ರಿ ಕಾಯತೆ ನೋಡ್ರಿ ಹಾ ರೀ. चेतन का निन्ने ಹೇಳಿದ್ ನಿಮ್ಮದು ಹಾ, ಚೇತನ. चेतन का संबंध जो प्रातिभाषिक होवे तो ಹಾ ರೀ. ಒಂದು ವೇಳೆ ನೀವು ಚೇತನ ಸಂಬಂಧ ಚೇತನದಲ್ಲ ಚೇತನದ ಸಂಬಂಧ ಸಂಬಂಧ. ಆತ್ಮ ಸಂಬಂಧ. ಸಂಬಂಧಕ್ಕೆ ನೀವು ಜರ ಕದಾಚಿತ್ ಪ್ರಾತಿಭಾಷಿಕ ಹೇಳುತ್ತಿದ್ರೆ ಹ್ಮ್. ಈ ಮ್ಯಾಲ ನೀವು ಕೇವಲ ಸಂಬಂಧ ಅಧ್ಯಾಸದಾಗ ಅವರು ಬ್ರಹ್ಮ ವಿದ್ಯಾಭರಣಕಾರರು ಹೌದು. ಬ್ರಹ್ಮ ವಿದ್ಯಾಭರಣಕಾರರು ಇದು ವ್ಯಾವಹಾರಿಕ ಇರೋದ್ರಲ್ಲಿ ಎರಡೂ ವ್ಯಾವಹಾರಿಕ ಹಾ. ಹೇಳಿಲ್ಲ. ಸಂಬಂಧನೂ ವ್ಯಾವಹಾರಿಕ, ಅಧಿಷ್ಠಾನ ಅನಾತ್ಮನೂ ವ್ಯಾವಹಾರಿಕ. ಹಾ. ಹೌದಿಲ್ಲ? ಎರಡೂ ವ್ಯಾವಹಾರಿಕ ಇರೋಣದಿಂದ ಅಧಿಷ್ಠಾನ ವಿಷಮ್ ಸತ್ತ ಅವಭಾಸ ಅಧ್ಯಾಸ ನಿಮ್ಮಲ್ಲಿ ಕುತ್ತೇನು ಇಲ್ಲ. ಕುಂಡ್ರಲಿಲ್ಲ. ಹಾ. ಅದು ತೋರಿಸದ. ಅದು ಪ್ರಾತಿಭಾಷಿಕ ಅಲ್ಲ. ಅಲ್ರಿ. ಚೇತನದ ಸಂಬಂಧ ಏನೈತಿ ನೋಡು, ಹಾ. ಅದು ಪ್ರಾತಿಭಾಷಿಕ ಅಲ್ಲ. ಹಾ. ಅಲ್ಲ. ಹಾ. ಒಂದು ವೇಳೆಗೆ ಅವರು ಯಾರು ಒಪ್ಪಾರ ಲಕ್ಷಣ ಆ ಸಂಬಂಧಕ್ಕೆ ನಾವು ಪ್ರಾತಿಭಾಷಿಕ ಅಂತ್ಯವು ಹಿಂಗ ಅಧ್ಯಾಯ ಅಧ್ಯಾಯ ಮಾಡ್ಕೊಂಡಿದ್ದಾರೆ. ಪೂರ್ವ ಪಕ್ಷಿ ಅಂದ್ರೆ ತಿಳ್ಕೊರಿ. ಅಂದ್ರೆ ಏನು ಆಪತ್ತಿ ಬರ್ತದ? ಅಂದ್ರೆ ವ್ಯಾವಹಾರಿಕ ಜಗತ್ತು ಬ್ರಹ್ಮಜ್ಞಾನ ಆಗ್ಲಾರ್ದೇನೆ ಪ್ರಾತಿಭಾಷಿಕ ಹೆಂಗ ವಿನಾ ಬ್ರಹ್ಮಜ್ಞಾನದಿಂದ ಬಾಧ ಆಗ್ಬಿಡ್ತೀವಿ. ಬ್ರಹ್ಮಜ್ಞಾನ ಅವಶ್ಯಕತೆ ಇಲ್ಲ. ಅದೇ ಹೇಳ್ತಾರೆ ನೋಡಿ. ಈಗ ಬಾಧ ಆಗ್ಬೇಕು. ಅದೇ ನೋಡಿ ಕಾಯ್ತೆ चेतन का संबंध ಕೆಳಗ ಕಾಯ್ತೆ चेतन का प्रातिभाषिक नहीं है परंतु प्रातिभाषिक नहीं ಪ್ರಾತಿಭಾಷಿಕ ಇಲ್ಲ. ಪ್ರಾತಿಭಾಷಿಕ ಇಲ್ಲ. ಒಂದು ವೇಳೆ ನೀವು ಚೇತನ ಸಂಬಂಧ ಪ್ರಾತಿಭಾಷಿಕ ಹೇಳಿದ್ದಾದ್ರೆ ಬ್ರಹ್ಮಜ್ಞಾನ से बिना बाद हुआ चाहिए. ಆಗ್ಬೇಕಾಗಿತ್ತು. प्रातिभाषिक लक्षण है ಹಾ. ब्रह्मज्ञान विना ही जाका बाद होवे ತಪ್ಪು ಪ್ರಾತಿಭಾಷಿಕ. ಪ್ರಾತಿಭಾಷಿಕ. ಮತ್ತು ಜರ್ ಕದಾಚಿತ ಆ ಸಂಬಂಧಕ್ಕೆ ಪ್ರಾತಿಭಾಷಿಕ ನೀವು ಅಂದ್ರಿ ಅಂದ್ರೆ ನಾವು ಗುರುಗಳ ಕಡೆ ಯಾಕೆ ಬಂದಿದ್ದೆವು? ನಮ್ಗ ಭ್ರಾಂತಿ ಆಗ್ಯದ ಎಲ್ಲ. ಆ ಭ್ರಾಂತಿ ಕಳ್ಕೊಳಕ್ ಬಂದಿದ್ದೆವು. ಹೌದು. ಮತ್ತೆ ಯಾವ ರೀತಿ ಹಗ್ಗದಲ್ಲಿ ಹಾವ, ಕನಸ, ಸ್ವಪ್ನ ಇವು ಬ್ರಹ್ಮಜ್ಞಾನ ಆಗ್ಲಿ ತಾನೇ ಬಾದ ಆಗ್ತಾವಲ್ಲ. ಹೌದು. ಮತ್ತೆ ಬ್ರಹ್ಮಜ್ಞಾನ ಪಡ್ಕೊಳಕ್ ನಿಮ್ ಕಡೆ ಬರೋದೇ ಅನ್ಸರ್ಬೋದು, ತಾನೇ ಹೋಗ್ತಿದ್ದ ಅಭ್ಯಾಸ ಅಂದ್ರೆ ಹೌದು. ಇತ್ತು ನಿಮ್ಗೆ. ಅದಕ್ಕೆ ಅಂತಾನ ಬ್ರಹ್ಮಜ್ಞಾನ से बिना बाद हुआ चाहिए परंतु बाद होवे नहीं. आदो बाद आगुदिಲ್ಲ. याते आत्म संबंध रूप अध्यास की और अधिष्ठान रूप अनात्मा की दोनों की एक व्यावहारिक सत्ता होने ते ಹಾ. विषम सत्ता नहीं होने ते. विषम सत्ता एक सत्ता होने ते ಎರಡು ವ್ಯಾವಹಾರಿಕ ಸತ್ತಾ ಇರೋಣದ್ರದಿಂದ ಹಾ. ವಿಷಮ ಸತ್ತಾ नहीं होने ते. ಹಾ. ಎರಡರದ್ದು ವಿಷಮ ಸತ್ತ ಆಗಲಿಲ್ಲ, ಹೌದು. ಒಂದೇ ಸತ್ತ ಆಯಿತು. ಹ್ಮ್. ಅಧ್ಯಾಸ का लक्षण भी संभवे नहीं. ಅಧ್ಯಾಸದ ಲಕ್ಷಣನೂ ಕೂಡ ಸಂಭವಿಸುವುದಿಲ್ಲ. ಸಂಭವಿಸಲಿಲ್ಲ. ಯಾವ ಲಕ್ಷಣ? ಅಧಿಷ್ಠಾನ ವಿಷಯ. ಹಾ, ಆ ಲಕ್ಷಣ ಸಂಭವಿಸಲ್ಲ. ಆದ್ರಿಂದ ನೀವು ಈಗೇನು ನಾ ಹೇಳದಂತೆ ಬ್ರಹ್ಮವಿದ್ಯಾಭರಣಕಾರರು संबंध विशिष्ट आत्मा का ही अनात्मा में अध्यास है. अध्यस्त के विशेष बाकी परमार्थ सत्ता होने से विशिष्ट की परमार्थ सत्ता है. ಲಕ್ಷಣ ನೀವು ಹಿಂಗ್ ಮಾಡಿದ್ರಿ ಅಂದ್ರೆ ಲಕ್ಷಣ ಸಂಭವಿಸಲ್ಲ. ಆದ್ರಿಂದ ಏನ್ ಮಾಡ್ರಿ, ಸಂಬಂಧ ವಿಶಿಷ್ಟ ಆತ್ಮಂದೇ ಹಾ ಅನಾತ್ಮದಲ್ಲಿ ಅಧ್ಯಾಸ ಹೇಳ್ರಿ. ಹೌದಲ್ಲ? ಅಧ್ಯಸ್ತದ ವಿಶೇಷ ಭಾಗಕ್ಕೆ ಪರಮಾರ್ಥ ಸತ್ತಾ ಹೋನೆ ತೆ. ಅಧ್ಯಸ್ತದ ವಿಶೇಷ ಭಾಗದು ಇರೋಣದಿಂದ ವಿಶಿಷ್ಟ ಆತ್ಮಕ್ಕೆ ಪರಮಾರ್ಥ ಸತ್ತಾ ಹೇ. ವಿಶಿಷ್ಟ ಆತ್ಮಂದು सत्ता है. अधिष्ठान रूप अनात्मा की व्यावहारिक सत्ता है. अधिष्ठान रूप अनात्ಮ ಆನಂದ ಅಂದಮೇಲೆ ಎರಡು ವಿಷಮ ಸತ್ತಾ ಆಯಿತು. ವಿಶಿಷ್ಟದು ಪರಮಾರ್ಥ ಸತ್ತಾ, ಅನಾತ್ಮ ವ್ಯಾವಹಾರಿಕ ಸತ್ತಾ, ಎರಡರದು ವಿಷಮ ಸತ್ತಾ ಆಯಿತು. ಮತ್ತು ಅಧ್ಯಾಸ ಲಕ್ಷಣ ಸಂಭವಿಸ್ತು. ನಾನು ಹೇಳು ಹಿಂಗೆ ಹೇಳಿದ್ರಿ ಅಂದ್ರೆ ಲಕ್ಷಣನೂ ಸಂಭವಿಸ್ತು. दोनों की विषम सत्ता होने से अध्यास की लक्षण भी संभव है.
ಮತ್ತು ವಿಷಮ ಸತ್ತ ಹೇಳೋ ಸಂಭಾಷಣೆ ಶೂನ್ಯವಾದನು ಬರಲ್ಲ. ಬರಲ್ಲ, ಇಲ್ಲದ ಅನ್ಯಥಕ್ಕೆ ನಾವು ವಿಶಿಷ್ಟ ಹೇಳೋಣದ್ರಿಂದ ಶೂನ್ಯನೂ ವಾದನೂ ಬರಲ್ಲ. ತೈಸಾಹಿ ಅದರಂತೆ ಸ್ವಪ್ನ का अधिष्ठान साक्षी है. स्वप्न का अधिष्ठान यारू साक्षी धन, ताकि साक्षी की स्वरूप से पारमार्थिक सत्ता है. ಸ್ವರೂಪದಿಂದ ಪಾರಮಾರ್ಥಿಕ ಸತ್ತ ಇರುತ್ತದೆ. ಯಾರ್ದು? ಸಾಕ್ಷಿದು. ಸ್ವಪ್ನಸ್ಥ ಪದಾರ್ಥಕ್ಕೆ ಪ್ರಾತಿಭಾಷಿಕ ಸತ್ತಾ ಹೇ. ಅಲ್ಲಿ ಸ್ವಪ್ನಸ್ಥ ನಂಬರ್ ಕೊರಿ ಅಂದ್ರೆ ಸ್ವಪ್ನಕ ಕೊಟ್ಟರ ಆದರೂ ಸ್ವಪ್ನಸ್ಥ ಪದಾರ್ಥಕ್ಕೆ ಪ್ರಾತಿಭಾಷಿಕ ಸತ್ತಾ ಹೇ. याते अधिष्ठानते विषम सत्ता होने ते अध्यास का लक्षण संभव है. अधिष्ठानದೊಡನೆ ವಿಷಮ ಸತ್ತಾ ಇರುವುದರಿಂದ ಅಧ್ಯಾಸದ ಲಕ್ಷಣ ಸಂಭವಿಸುತ್ತದೆ ಅಂತ ಹೇಳಿದರು. ಬ್ರಹ್ಮ ವಿದ್ಯಾಭರಣಕಾರರು ಕೇವಲ ಸಂಬಂಧ ಅಧ್ಯಾಸ ಒಪ್ಪೇ ಇಲ್ಲ. ಸಂಬಂಧ ಅಧ್ಯಾಸ ಒಪ್ಪಿಲ್ಲ. ಮತ್ತು ನೀವು ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ ಹೇಳಿದರೆ ಸಂಬಂಧನು ಹೇಳದಂತೆ ಆಯ್ತಿಲ್ಲ. ಅದಕ್ಕೆ ನಾನು ನಿಮ್ಮ ರೀತಿಯಿಂದ ಹೇಳಿದ್ರು ಕೂಡ ನನ್ನ ತಾತ್ಪರ್ಯ ಅನ್ನೋದು ಹೇಳ್ತಾರೆ. ಸಂಬಂಧ ಕೇವಲ ಸಂಬಂಧ ಹೇಳಬೇಡ್ರಿ, ಸಂಬಂಧ ವಿಶಿಷ್ಟ ಸಂಬಂಧಿಕ ಅಧ್ಯಾಸ ಹೇಳಿದ್ರಿ ಅದ್ವೈತದ ಹಾನಿ ಆಗೋದಿಲ್ಲ, ಲಕ್ಷಣನೂ ಬಿಡೋದಿರುತ್ತಿಲ್ಲ, ಶೂನ್ಯವಾದನು ಬರಲ್ಲ ಅಂತ ಈಗ ಸಂಬಂಧ ಹೇಳಿದ್ರು. ಈಗ ಮತ್ತೊಂದು ಯದ್ಯಪಿ ಅದ, ಅದು ನಾಳೆ ನೋಡೋಣ. ಓಂ ಸಹನ